ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲವಲವಿಕೆಯಿಂದ ಮಾತಾಡಿದ್ದಾರೆ ರಾಚೋಟೇಶ್ವರ ಶ್ರೀಗಳು. ಡಿ.ಆರ್. ಪಾಟೀಲ್ ಜೊತೆ ಮಾತಾಡಿದ್ದಾರೆ ಶ್ರೀಗಳು. ಶಿವಯೋಗ ಸಮಾಧಿ ಅನುಷ್ಠಾನಕ್ಕೆ ಕುಳಿತಿದ್ರು ರಾಚೋಟೇಶ್ವರ ಶ್ರೀಗಳು. 33 ದಿನಗಳ ಕಾಲ ಅಂದರೆ ಸತತ 775 ಗಂಟೆಗಳ ಕಾಲ ಅನ್ನ ನೀರು ಗಾಳಿ ಇಲ್ಲದೆ ಸಮಾಧಿ ಅನುಷ್ಠಾನವನ್ನ ಮಾಡಿದ್ರು. ಅದಾದ್ಮೇಲೆ ಭಾನುವಾರ ಇವರ ಶಿವಯೋಗ ಸಮಾಧಿ ಅನುಷ್ಠಾನ ಅಂತ್ಯವಾಗಿತ್ತು. ಅದಾದ್ಮೇಲೆ ಇವರೇ ಭಕ್ತರೇ ಹೋಗ್ಬಿಟ್ಟು ಒಂದೊಂದೇ ಇಟ್ಟಿಗೆಯನ್ನ ತೆಗೆದು ಶ್ರೀಗಳನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಶ್ರೀಗಳ ಆರೋಗ್ಯದಲ್ಲಿ ಕೊಂಚ ಏರುಪೇರು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿತ್ತು. ಗದಗದ ಜಿಮ್ಸ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ರಾಚೋಟೇಶ್ವರ ಶ್ರೀಗಳು. ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಮಾಜಿ ಶಾಸಕ ಡಿ.ಆರ್. ಪಾಟೀಲ್. ನಿನ್ನೆ ಸ್ವಲ್ಪ ಸುಸ್ತಿತ್ತು, ಇವತ್ತು ಆರಾಮಾಗಿದ್ದೇನೆ ಅಂತ ಶ್ರೀಗಳು ತಿಳಿಸಿದ್ದಾರೆ. ಶ್ರೀಗಳ ಅನುಷ್ಠಾನದಿಂದ ಸ್ವತಃ ಜಿಮ್ಸ್ ನಿರ್ದೇಶಕರಿಗೇನೆ ಆಶ್ಚರ್ಯ ಆಗಿ ಹೋಗ್ಬಿಟ್ಟಿದೆ. ಇದೊಂದು ದೊಡ್ಡ ಪವಾಡ ಅಂತ ನಿರ್ದೇಶಕರು ಹೇಳಿದ್ದಾರೆ ಅಂತ ಮಾಜಿ ಶಾಸಕ ಡಿ.ಆರ್. ಪಾಟೀಲ್ ತಿಳಿಸಿದ್ದಾರೆ. ಏನ್ ಮಾಡಿ ಯಾಕಂದ್ರೆ ನಿನ್ನೆ ಸ್ವಲ್ಪ ಇವತ್ತು ಸಂಪೂರ್ಣ ಆರಾಮಂದ್ ನನಗೆ ಅನಿಸ್ತಾ ಇದೆ. ಅವ್ರ ಮೆಡಿಕಲ್ ಫೀಲ್ಡ್ ಯಾವುದಲ್ಲ ಡೈರೆಕ್ಟರ್ ಆದ್ಮೇಲೆ ಹೇಳಿದ್ರು ಇದೊಂದು ದೊಡ್ಡ ಪವಾಡ್ರಿ, ಎಲ್ಲ ನಾರ್ಮಲ್ ಅದಾವು, ಸ್ವಲ್ಪ ಸುಸ್ತು ಅನ್ನೋದಷ್ಟ. ಮತ್ತು 33 ದಿವಸ ನೀರಿಲ್ಲ ಅಂದ್ರೆ ಅದು ಬೇಕಾಗುತ್ತೆ. ನಾವು ಅದಕ್ಕೆ ಇಮಿಡಿಯೇಟ್ ಸಲಹೆನ ಹಚ್ಚಿವಿ ನಾವು.